ತೆಗಿತೀವಿ, ನೋಡೋಷ್ಟು ಟೈಮ್ ಇಲ್ಲ. ಫೋಟೋಸ್ ಪದೇ ನೋಡ್ಬೇಡ, ಸುಮ್ಮನೆ ತೆಗಿತಾರೆ ಅಷ್ಟೇ. ಚಲನಚಿತ್ರಗಳಲ್ಲಿ ಇವರು ಅವರ ಪಾತ್ರವನ್ನು ವಹಿಸಿದ್ದಾರೆ. ಇಂತಹ ಒಂದು ನೋಡಿ, ಎಲ್ಲಾ ಬೇಸಿಗೆ ಶಿಬಿರಗಳ ಶೀರ್ಷಿಕೆಗಳೇನಿದೆ ಅವೆಲ್ಲವೂ ಸಹ ಉತ್ಸಾಹ ಭರಿತವಾಗಿರ್ತದೆ. ಉದಾಹರಣೆಗೆ ರಜಾ ಮಜಾ, ಬೇಸಿಗೆ ಸಿರಿ, ಕುಣಿಯೋಣು ಬಾರ, ನಲಿಯೋಣು ಬಾರ, ಇವೆಲ್ಲ ಬೇಸಿಗೆ ಶಿಬಿರಗಳು. ಇಲ್ಲಿ ಕುಳಿತಿದ್ದಾರಲ್ಲ ನಿರ್ದೇಶಕರೆಲ್ಲರೂ ಸಹ ಯಾರು ಸಾಮಾನ್ಯರಲ್ಲ, ಅಸಾಮಾನ್ಯರು. ಯಾಕೆಂದ್ರೆ ರಂಗಕಲೆ ಆಗಲಿ, ಇದು ಮಿಕ್ಸ್ಚರ್ ಆಫ್ ಆಲ್ ಆರ್ಟ್ಸ್, ಅಂದ್ರೆ ಎಲ್ಲಾ ಕಲೆಗಳ ಸಮ್ಮಿಶ್ರ ಕಲೆ. ಇಲ್ಲಿ ನಾವು ಸಂಗೀತವನ್ನ ನೋಡ್ತೇವೆ, ನೃತ್ಯವನ್ನ ನೋಡ್ತೇವೆ, ಮುಖವಾಡ ತಯಾರಿಕೆ ನೋಡ್ತೇವೆ, ಸಾಹಸ ಕಲೆಗಳನ್ನ ನೋಡ್ತೇವೆ. ಎಲ್ಲವನ್ನೂ ಸಹ ನಾವು ರಂಗಕಲೆ ಮೇಲೆ ತರಬಹುದು. ಉದಾಹರಣೆಗೆ ಹೇಗೆ ಈ ರೀತಿ ಶಿಬಿರಗಳ ಮಹತ್ವವನ್ನು ಕೊಟ್ಟು ಹೇಳ್ತೀನಿ, ಅದು ಪೋಷಕರಿಗೆ ಹೇಳಕ್ ಸಾಧ್ಯ. ಯಾಕೆಂದ್ರೆ ಮಕ್ಕಳೆಲ್ಲ ಸಿದ್ಧವಾಗ್ತಾ ಇದ್ದಾರೆ, ಅವರೆಲ್ಲ ಪ್ರದರ್ಶನಕ್ಕೂ ನೀವು ಸಹ ನೋಡೋದಕ್ಕೆ ಸಿದ್ಧವಾಗಿದ್ದೀರಾ. ನಿಮ್ಮ ಜವಾಬ್ದಾರಿ ಅನ್ನೋದನ್ನ ನಾನು ಸಂಕ್ಷಿಪ್ತವಾಗಿ ಇಲ್ಲಿ ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ಯಾಕೆಂದ್ರೆ ಶಿಕ್ಷಣ ಅನ್ನೋದು ಕೇವಲ ಮಾರ್ಕ್ಸ್ ಕಾರ್ಡ್ ಅಲ್ಲ, ಅಂಕಗಳಲ್ಲ, ಮೆಡಲ್ಗಳಲ್ಲ, ಪ್ರೋಗ್ರೆಸ್ ಕಾರ್ಡ್ಗಳಲ್ಲ, ವೆರಿ ಗುಡ್, ವಿ ಗುಡ್, ವಿ ಗುಡ್ ಅಂತ ಹಾಕ್ಸ್ಕೊಳ್ಳೋದಲ್ಲ. ಮಹಾತ್ಮ ಗಾಂಧೀಜಿಯವರೇ ಹೇಳಿದ್ದಾರೆ, ಸರ್ವತೋಮುಖ ಅಭಿವೃದ್ಧಿ, ಒಬ್ಬ ವಿದ್ಯಾರ್ಥಿಯ ಸರ್ವತೋಮುಖ ಅಭಿವೃದ್ಧಿ ಅಂದ್ರೆ ಅದು ನಿಜವಾದ ಶಿಕ್ಷಣ ಅಂತ ಕರೀತಾರೆ. ಅಂದ್ರೆ ಕೇವಲ ಶೈಕ್ಷಣಿಕವಾದ ಪ್ರಗತಿ ಮಾತ್ರ ಅಲ್ಲ, ಎಜುಕೇಶನಲ್ ಅಚೀವ್ಮೆಂಟ್ ಮಾತ್ರ ಅಲ್ಲ. ಅಂದ್ರೆ ಸಾಮಾಜಿಕ ಕಾಳಜಿಯನ್ನ ಬೆಳೆಸ್ಕೋಬೇಕು, ಸಾಂಸ್ಕೃತಿಕ ಜವಾಬ್ದಾರಿಯನ್ನ ಹೊರಿಸ್ಕೋಬೇಕು. ಸಾಂಸ್ಕೃತಿಕ ಜವಾಬ್ದಾರಿ ಅಂದ್ರೆ ಈಗ ಏನ್ ಮಾಡ್ತಿದ್ದೀರಾ, ಇದನ್ನ ಅರ್ಥಕೊಂಡಂತಹ ಸರ್ಕಾರ ಇವತ್ತು ಶಿಕ್ಷಣದಲ್ಲಿ ಈ ಪಠ್ಯಕ್ರಮಗಳನ್ನ ತರೋ ಪ್ರಯತ್ನವನ್ನ ಮಾಡ್ತಾ ಇದೆ. ಇವತ್ತು ರಾಜ್ಯ ಶಿಕ್ಷಣ ಸಮಿತಿ ನೀತಿ ಮತ್ತೆ ರಾಷ್ಟ್ರೀಯ ಶಿಕ್ಷಣ ನೀತಿ ಅದೇ ಹೇಳೋದು ಅದೇನೆ, ಕಲೆಗಳನ್ನ ಕಲಿಸಿ ಅಂತ ಹೇಳಿ. ಕಲೆಗಳ ಮುಖಾಂತರ ಮಗುಗೆ ವಿವಿಧ ಪ್ರತಿಭೆಗಳಿರುತ್ತೆ. ಮಕ್ಕಳಿಗೆ ಸಾಹಿತ್ಯವನ್ನ, ಯಾಕೆಂದ್ರೆ ಚಿಕ್ಕಂದಿನಲ್ಲೇ ಸಾಹಿತ್ಯವನ್ನು ಬರೆಯುವಂತ ಶಕ್ತಿ ಮಕ್ಕಳಲ್ಲಿ ಇರುತ್ತೆ. ಅದೇ ರೀತಿ ರಂಗಕಲೆಗಳಲ್ಲಿ, ಸಂಗೀತ ಕಲೆಗಳಲ್ಲಿ ಆಯಾ ಪ್ರತಿಭೆಗಳಿಗೆ ಅನುಗುಣವಾಗಿ ಪೋಷಕರು ನೀವು ಅವರಿಗೆ ಉತ್ತೇಜನವನ್ನ, ಪ್ರೋತ್ಸಾಹವನ್ನು ನೀಡಿದ್ರೆ ನಿಜವಾದ ಮಕ್ಕಳು ನಿಜವಾಗಿ ಅವರು ಉನ್ನತ ಸಾಧನೆಯನ್ನ ಪ್ರತಿಭೆ ವಿಚಾರದಲ್ಲಾಗಲಿ ಶಿಕ್ಷಣದ ವಿಚಾರದಲ್ಲಿ ಬೆಳೆಯೋದಕ್ಕೆ ಸಾಧ್ಯವಾಗುತ್ತೆ. ಆಮೇಲೆ ಕಲಿಕೆ ಅನ್ನೋದು ಪೂರ್ಣ ವಿರಾಮ ಅಲ್ಲ, ಇವತ್ತಿಗೂ ಕಲಿತಾ ಇದ್ದೀವಿ. ನಾನು ನಿಜವಾಗ್ಲೂ ಈ ಸ್ಟೇಜ್ಗೆ ಇವ್ರ ಮುಂದೆ ತುಂಬಾ ಚಿಕ್ಕವರು, ಯಾಕೆಂದ್ರೆ ಇವ್ರನ್ನೆಲ್ಲರೂ ನಾನು ಹತ್ತಿರದಿಂದ ಸಹ ನೋಡಿದ್ದೀನಿ. ಮತ್ತೆ ಜೊತೆಗೆ ಅರುಣ್ ಮಾನ್ವಿ ಅವರು ಇದ್ದಾರಲ್ಲ, ಅವರು ನಮ್ಮ ಸೀನಿಯರು. ಇನ್ನು ಶಿಬಿರದ ನಿರ್ದೇಶಕರಿದ್ದಾರಲ್ಲ ವಿನಯ್ ಅವರು ನನ್ನ ಕ್ಲಾಸ್ಮೇಟು MA ಇನ್ ಪರ್ಫಾರ್ಮಿಂಗ್ ಆರ್ಟ್ಸ್ ನಲ್ಲಿ. ಅವರು ನೀನಾಸಂ ಅಂತ ಪ್ರತಿಷ್ಠಿತ, ಇಡೀ ಜಗತ್ತಿಗೆ ಪ್ರತಿಷ್ಠಿತವಾದಂತಹ ಒಂದು ಶಿಕ್ಷಣ, ರಂಗ ಶಿಕ್ಷಣ ಸಂಸ್ಥೆ, ಅಂತ ಸಂಸ್ಥೆಯಲ್ಲಿ ಟ್ರೈನ್ಡ್ ಆಗಿ ಬಂದಂತವ್ರು. ಅಂತ ನಿಮ್ಮ ಮಕ್ಕಳುಗಳು ಅಂತ ಶಿಕ್ಷಕರ ಹತ್ರ ಇವತ್ತು ತರಬೇತಿಯನ್ನ ಪಡಿತಾ ಇದ್ದಾರೆ ಅಂದ್ರೆ ನಿಜಕ್ಕೂ ನಿಮ್ಮೆಲ್ಲರ ಪುಣ್ಯ ಅಂತನೂ ಅನ್ಕೋಬಹುದು ನಾವು. ಯಾಕೆಂದ್ರೆ ಹಿಂದೆ ಪೋಷಕರ ಜವಾಬ್ದಾರಿ ಬಗ್ಗೆ ಮಾತಾಡ್ತಾ ಹೋದಾಗ, ನಾನು ಹಿಂದೆ ಇಸ್ಕಾನ್ ನಲ್ಲಿ ಕೃಷ್ಣ ಕಿಟ್ಸ್ ಅಂತ ಹೇಳಿ ಬೇಸಿಗೆ ಶಿಬಿರವನ್ನ ಮಾಡ್ತಿದ್ದೆ. ಕೆಲವು ಪೋಷಕರು ಮಕ್ಕಳು ತೊಂದರೆ ಕೊಡ್ತಾರೆ, ಇವ್ರು ಮನೇಲಿ ಇರಬಾರ್ದು ಅಂತಾನೆ ಬೇಸಿಗೆ ಶಿಬಿರ ಕಳಿಸ್ತಿದ್ರು. ಯಾರು ಬೇಡ, ನಮ್ಮ ನರೇಂದ್ರ ಬಾಬು ಸರ್ ಇದಾರಲ್ಲ, MLA ರಾಜಾಜಿನಗರ XMLA, ಅವ್ರ ಮಗ ಮಂಜುನಾಥ್ ಅಂತ, ಅವನು ಸುಮ್ಮನೆ ಅವ್ರ ಹಿಂಸೆಗೆ ಅವ್ರು ಕಳಿಸ್ತಾ ಇದ್ರು. ಅವನು ಇಲ್ಲಿ ಕಲಿತಿದ್ದಕ್ಕಿಂತ ಅವ್ನು ಹೇಳ್ತಿದ್ದು ಪೇರೆಂಟ್ಸ್ ಮೇಲೆ, ಇದು ಸಾರ್ ಮನೇಲೇ ಇರಲ್ಲ ಸರ್ ನಮ್ಮ ತಂದೆ ಅಂದ್ರೆ ಅವ್ರ ಜವಾಬ್ದಾರಿ ಅಂತಂದ್ರು. ಅವರು ಇವ್ರು ಹೋದ್ರೆ ನಾವು ನಮ್ಮ ಕೆಲಸಗಳು ಮಾಡ್ಕೋಬಹುದು ಅಂತ ಹೇಳಿ. ಆ ಥರದ್ದಷ್ಟೇ ಅಲ್ಲ, ಅವನಲ್ಲಿ ಬಂದ್ಮೇಲೆ ಎಷ್ಟು ಬದಲಾವಣೆ ಆದ ಅಂದ್ರೆ, ಒಂದು 15 days ಕ್ಯಾಂಪ್ ಮತ್ತೆ ಇನ್ನೊಂದು ಕ್ಯಾಂಪು, ಒಂದು 3-4 ಬ್ಯಾಚ್ಗಳು ಮಾಡ್ತಿದ್ದೋ, ಮತ್ತೆ ಕ್ಯಾಂಪ್ಗಳಿಗೆ ಬರೋಕ್ಕೆ ಶುರು ಹಚ್ಕೊಂಡ. ಅವ್ರ ತಂದೆ ಬೇಡ ಸರ್, ನಾವೊಂದು 15 days ಟ್ರಿಪ್ ಹೋಗ್ತೀವಿ ಅಂದ್ರೆ, ಇಲ್ಲ ನಮ್ಮ ತಂದೆ ತಾಯಿ ಜೊತೆ ನಾನು ಟ್ರಿಪ್ ಹೋಗೋದಿಲ್ಲ, ನಾನು ಸಮ್ಮರ್ ಕ್ಯಾಂಪ್ಗೆ ಬರ್ತೀನಿ, ಕಲ್ಚರ್ ಕ್ಯಾಂಪ್ಗೆ ಬರ್ತೀನಿ ಅಂತೇಳಿ ಮತ್ತೆ ಬರೋಕ್ಕೆ ಶುರು ಹಚ್ಕೊಂಡ. ಇವತ್ತು ಒಳ್ಳೆ ಕಲಾವಿದ. ಆಕ್ಚುಲಿ ಅವನು ಪ್ರೊಫೆಷನಲಿ MES ಕಾಲೇಜಿನಲ್ಲಿ ಡಿಗ್ರಿ ಮಾಡಿದ, ಇವತ್ತು ನನ್ನ ಜೊತೆ ಚರ್ಚೆಯಲ್ಲಿದ್ದಾನೆ. ಹೆಂಗೆ ಮಕ್ಕಳ ಬೆಳವಣಿಗೆ ಹೇಗಾಗುತ್ತೆ ಅಂತೇಳಿ ಇದನ್ನೇ ಅರ್ಥ ಮಾಡ್ಕೊಂಡು ಇವತ್ತು ಸರ್ಕಾರಗಳು ಕಲಿನಲ್ಲಿ ಅನ್ನೋ ಒಂದು ಶೀರ್ಷಿಕೆಯಲ್ಲಿ, ಅಂದ್ರೆ ಆಟ ಕಲಿಬಹುದು, ಯಾವ ರೀತಿ ನಮ್ಮ ರಂಗಕಲೆಗಳು, ಸಾಹಿತ್ಯ ಕಲೆಗಳಾಗ್ಲಿ, ಸಂಗೀತ ಕಲೆಗಳಾಗ್ಲಿ ಯಾವ ರೀತಿ ಉಪಯೋಗ ಆಗುತ್ತೆ ಅಂದ್ರೆ ಮಕ್ಕಳಿಗೆ, ನಾವು ಕೇವಲ ಕಲೆಗಳನ್ನಷ್ಟೇ ಹೇಳ್ಕೊಡೋದಿಲ್ಲ, ಕಲೆಗಳ ಜೊತೆಗೆ ಶಿಕ್ಷಣವನ್ನು ಸಹ ಕೊಡ್ತೀವಿ. ಉದಾಹರಣೆಗೆ ಅದನ್ನ ಮಕ್ಕಳಿಗೆ ಹೇಗೆ ಅರ್ಥೈಸಬೇಕು ಅಂದ್ರೆ, ನಾವು ಒಂದು ಥಿಯೇಟರ್ ಗೇಮ್ ಮುಖಾಂತರ ಆಡ್ತೀವಿ. ಘನ ಅಂದ್ರೆ ಎಲ್ಲರೂ ಗುಂಪು ಕೊಡೋದು, ಒಂದು ಗುಂಪು ಕಲೆ ಅಲ್ಲ ಇದು. ದ್ರವ ಅಂದ್ರೆ ನಿಧಾನವಾಗಿ ಹರಿಯೋದು ನೀರ್ ತರ, ಅನಿಲ ಅಂದ್ರೆ ಫಾಸ್ಟ್ ಆಗಿ ರನ್ ಮಾಡೋದು. ಈ ತರ ಅವ್ರಿಗೆ ವೈಜ್ಞಾನಿಕ ಅಂಶಗಳನ್ನ, ಸಿದ್ಧಾಂತಗಳನ್ನ ಕಲೆಗಳ ಮುಖಾಂತರನೂ ಸಹ ಹೇಳ್ಕೊಡೋ ಒಂದು ಪ್ರಯತ್ನವನ್ನ ಮಾಡ್ತೇವೆ. ಗಣಿತದ ಎಷ್ಟೋ
ಅಂಕಿಅಂಶಗಳನ್ನ ನಾವು ಕಲೆಗಳ ಮುಖಾಂತರ ಮಾಡ್ತೀವಿ. ಆಮೇಲೆ ಕನ್ನಡ ಪಠ್ಯಗಳಿರುತ್ತೆ, ಕನ್ನಡದಲ್ಲಿ ನಾಟಕಗಳಿರುತ್ತೆ, ಅಥವಾ ಯಾವುದೋ ಪದ್ಯ ಇರುತ್ತೆ, ಅದನ್ನ ನಾವು ರಂಗರೂಪಕ್ಕೆ ತಂದು ಅದನ್ನ ಕಿರುನಾಟಕವಾಗಿ ಪರಿವರ್ತಿಸಿ ಅದನ್ನ ಹೇಳ್ಕೊಡ್ತೀವಿ. ಆ ಮಕ್ಕಳು ಓದೋದಕ್ಕಿಂತ ಇಂಥ ಕಲೆಗಳನ್ನ ಕಣ್ಣಾರೆ ನೋಡಿದಾಗ ಅವರ ಪ್ರಶ್ನೆಗಳಿಗೆ ಉತ್ತರ ಮಾಡೋ ಶಕ್ತಿ ಅವರಲ್ಲೇ ಕೂತ್ಕೊಳ್ತು. ಸ್ವಂತ ವಾಕ್ಯದಲ್ಲಿ ರಚಿಸಿ, ಒಂದು ಪದವನ್ನು ಕೊಟ್ಟು ವಾಕ್ಯ ರಚನೆ ಮಾಡಿ ಅಂತ ಎಲ್ಲ ಹಿಂದೆ ಇರ್ತಿತ್ತು ಕ್ವಶನ್ ಪೇಪರ್ ಪ್ಯಾಟರ್ನ್. ಅದಕ್ಕೆ ಎಷ್ಟು ಸುಲಭ ಆಗುತ್ತೆ ಅಂದರೆ ಈ ರೀತಿ ಕಲೆಗಳನ್ನು ಕಲಿಯೋದ್ರಿಂದ. ಇಲ್ಲಿ ಕೇವಲ ಅಭಿನಯ ಅಷ್ಟೇ ಕುಳಿತಿಲ್ಲ ವೇದಿಕೆ ಮೇಲೆ, ಅಭಿನಯದ ಜೊತೆಗೆ ಸಂಗೀತ ಕುಳಿತಿದೆ, ಸಂಗೀತದ ಜೊತೆಗೆ ಸಾಹಸ ಕಲೆ ಕುಳಿತಿದೆ, ರಿದಮ್ ಸೆನ್ಸ್ ಕುಳಿತಿದೆ. ಅಂದರೆ ಎಲ್ಲ ಕಲೆಗಳನ್ನ ನಿಜಕ್ಕೂ ವಿನಯ್ ಸರ್ ಅವರ ಕ್ಯಾಂಪ್ಗಳನ್ನ ನಾನು ಸುಮಾರು ನೋಡಿದ್ದೀನಿ. ಯಾಕೆಂದರೆ ಇಲ್ಲಿ ಸುಮಾರು ಅಭಿನಯ ಮಾಡಿರೋದು ನೋಡಿದ್ದೀನಿ. ಶೋಧನ್ ಅವರು ಇದ್ದಾರಲ್ಲ, ಅವರು ಸಹ ಚಲನಚಿತ್ರ ಕಿರುತೆರೆಗಳಲ್ಲಿ ಅಭಿನಯಿಸಿದ್ದಾರೆ, ಜೊತೆಗೆ ರಂಗಭೂಮಿಯನ್ನ ಅಪ್ಕೊಂಡಿದ್ದಾರೆ, ಮತ್ತೆ ಜೀವನವನ್ನೇ ರಂಗಭೂಮಿಯಾಗಿ ಇಡೀ ದಂಪತಿಗಳಿಬ್ಬರು ಸಹ ರಂಗಭೂಮಿ ಕ್ಷೇತ್ರದವರೇ. ನಾನಂದ್ರೆ ರಂಗಭೂಮಿಯಲ್ಲಿ ಇದ್ದವನು ಸುಮಾರು ಒಂದು 18 ವರ್ಷಗಳ ಕಾಲ ಟೀಚರ್, 7 ವರ್ಷಗಳ ಕಾಲ ರಂಗಭೂಮಿ ಟೀಚರ್ ಆಗಿ MSc ಕಾಲೇಜಿನಲ್ಲಿ ಕೆಲಸ ಮಾಡಿದ್ರು ಸಹ ಏನೋ ಒಂದು ಉದ್ಯೋಗದ ಭದ್ರತೆಗಾಗಿ ಈಗ ಬ್ಯಾಂಕ್ ಎಂಪ್ಲಾಯ್ ಆಗಿದ್ದೀನಿ. ಆದ್ರೂ ನನಗೆ ಎಲ್ಲೂ ತಪ್ಪಲ್ಲ, ನಮ್ಗೆ ನೆಮ್ಮದಿ ಸಿಗೋಂಥದ್ದು ಇಂಥ ಜಾಗ ಅಂತೇಳಿ. ಪೇರೆಂಟ್ಸ್ಗಳು ಅಷ್ಟೇನೆ, ಮಕ್ಕಳುಗಳು ಪ್ರದರ್ಶನ ಮಾಡ್ತಾ ಇದ್ದಾಗ ನೀವು ಆಂತರಿಕ ಸಂಭ್ರಮ ಅಂತೀವಲ್ಲ, ಅದು ನಾವು ಕಣ್ಣಾರೆ ಕಾಣ್ತೇವೆ. ಮ್ಯೂಸಿಕ್ ಬಿಟ್ನಲ್ಲಿ ಗೊತ್ತಿರ್ತೀವೋ ಅಥವಾ ಇಲ್ಲೆಲ್ಲೋ ನೋಡ್ತಿರ್ತೀವೋ, ನಾವು ಮಕ್ಕಳ ಪರ್ಫಾರ್ಮೆನ್ಸ್ಗಿನ್ನ ರಸಾನುಭವ ಆಗ್ತಕ್ಕಂಥ ಪೇರೆಂಟ್ಸ್ಗಳ ಮುಖಗಳು ನೋಡ್ತಾ ನಾವು ಸಂಭ್ರಮಿಸ್ತೀವಿ. ಅಷ್ಟು ಆನಂದ ನಮಗೆ ಆಗುತ್ತೆ ಅಂದರೆ ಅದು ನಿಜವಾದ ಸಾರ್ಥಕತೆ ಈ ನಿರ್ದೇಶಕರಿಗೆ ಸಿಗುತ್ತೆ ಪ್ರದರ್ಶನ ಆದ ನಂತರ. ಆಮೇಲೆ ಎಲ್ಲ ಮಕ್ಕಳು ಇದೇ ಕಲೆಗಳನ್ನ ಕಲಿಬೇಕು, ಇದೇ ಕಲೆಗಳಲ್ಲಿ ಎಲ್ಲವೂ ಕಲಿಬೇಕು ಅನ್ನೋದು ಅರ್ಥ ಅಲ್ಲ. ಆ ಮಕ್ಕಳಿಗೆ ಆಸಕ್ತಿಗೆ ಅನುಗುಣವಾಗಿ ಆಯ್ಕೆಯನ್ನು ಮಾಡ್ಕೊಂಡಿರ್ತೇವೆ. ಆಮೇಲೆ ಕಲಿಕೆ ಯಾವತ್ತು ಇವತ್ತಿಗೆ ಎಂಡಂತನೂ ಸಹ ನಾವು ಯಾವತ್ತೂ ಹೇಳೋದಿಲ್ಲ. ಕಲಿಕೆ ಅನ್ನೋದು ನಿರಂತರ. ಈ ವರ್ಷ ಒಂದು ಕಲೆಯನ್ನು ಕಲಿತಿದ್ದಾರೆ ಅಂದರೆ ಇನ್ನೊಂದು ಬ್ಯಾಚ್ ಅಲ್ಲಿ ಅಥವಾ ಇನ್ನೊಂದು ವರ್ಷ ಇನ್ನೊಂದು ಕಲೆಯನ್ನು ಕಲಿಯೋಕ್ಕೆ ಅವಕಾಶ ಇಂಥ ಜಾಗದಲ್ಲಿರುತ್ತೆ. ಹಾಗಾಗಿ ಬೇಸಿಗ ಶಿಬಿರದಲ್ಲಿ ನಿಮ್ಮ ಮಕ್ಕಳು ಸಕ್ರಿಯವಾಗಿ ಪಾಲ್ಗೊಂಡಿದ್ದಾರೆ. ಯಾಕಂದರೆ 20 ದಿನದಲ್ಲಿ ಅವರ ಬದಲಾವಣೆಯನ್ನು ನಾವೆಲ್ಲ 4 ದಿನ ಒಂದು NSS ಕ್ಯಾಂಪು ಆ ಥರದಲ್ಲಿ 8 ದಿನದಲ್ಲೇ ಬದಲಾವಣೆಗಳನ್ನು ಕಾಣ್ತೇವೆ. ಆಮೇಲೆ ಇನ್ನೊಂದು ಇಲ್ಲಿ ಯಾವ ರೀತಿ ಬದಲಾವಣೆ ಅಂದರೆ, ಈಗ ವಿನಯ್ ಸರ್ ಅವರ ನಿರ್ದೇಶನದಲ್ಲಿ ಅಥವಾ ಅವರ ಶಿಬಿರದ ನಿರ್ದೇಶನದಲ್ಲಿ ತಯಾರಾದಂಥ ಮಕ್ಕಳು ಇವತ್ತು ಶಿಬಿರವನ್ನು ಮಾಡ್ತಾ ಇದ್ದಾರೆ. ಅವರೇನೆ ಬೆಂಗಳೂರಿನಲ್ಲಿ ಎಷ್ಟೋ ಕಡೆ ವಿನಯ್ ಸರ್ ಸ್ಟೂಡೆಂಟ್ ಆಗಿ ಅವರೇ ಸಪರೇಟ್ ಪ್ರತ್ಯೇಕವಾಗಿ ಶಿಬಿರವನ್ನು ಮಾಡ್ತಕ್ಕಂಥ ಶಕ್ತಿಯನ್ನು ಬೆಳೆಸ್ಕೋತಾರೆ. ಅದು 2-3 ಕ್ಯಾಂಪ್ಗಳು ಅಥವಾ 2-3 ನಾಟಕಗಳಲ್ಲಿ ಅಭಿನಯ ಮಾಡಿದ್ಮೇಲೆ ಅವ್ರಿಗೆ ಸಿಗೋ ಅನುಭವನೇ ಬೇರೆ. ಆಮೇಲೆ ಜೀವನವನ್ನು ಕಲಿಸುತ್ತೆ ರಂಗಭೂಮಿ ಅನ್ನೋದು, ಜೀವನವನ್ನು ಕಲಿಸುತ್ತೆ. ಜೀವನದಲ್ಲಿ ಹೇಗಿರಬೇಕು, ಯಾರಿಗೆ ಗೌರವ ಕೊಡಬೇಕು, ಆ ರೀತಿಯ ಏನು ಸ್ವಭಾವ ವ್ಯಕ್ತಿತ್ವವನ್ನು ಹೇಳ್ಕೊಡೋದ್ರಲ್ಲಿ ಇಂಥ ಕಲೆಗಳು ಸಹಕಾರಿಯಾಗಿರುತ್ತೆ. ದಯಮಾಡಿ ತಮ್ಮ ಮಕ್ಕಳಿಗೆ ಅವರ ಪ್ರತಿಭೆಗೆ ಅನುಗುಣವಾಗಿ, ಯಾಕೆಂದರೆ ಪೋಷಕರು ಮಾಡಬೇಕು. ಸರ್ಕಾರ ಮಾಡೋ ಪ್ರಯತ್ನ ಮಾಡ್ತಾ ಇದೆ, ಅದರಲ್ಲಿ ಅವರು ವಿಫಲ ಕಂಡರೂ ಪರವಾಗಿಲ್ಲ. ಆದರೆ ಪೋಷಕರಲ್ಲಿ ನಿಮ್ಮ ಮಕ್ಕಳ ಜವಾಬ್ದಾರಿ ನಿಮ್ಮ ಕೈಲಿದೆ ಅನ್ನೋ ಹಾಗೆ ನೀವು ಆ ಮಕ್ಕಳಿಗೆ ಏನು ಪ್ರತಿಭೆ ಇರುತ್ತೆ ಆ ಪ್ರತಿಭೆಯನ್ನು ಉತ್ತೇಜಿಸಬೇಕು. ಶಿಕ್ಷಣದ ಜೊತೆಗೆ ಶಿಕ್ಷಣವನ್ನು ಕಡೆಗಣಿಸಬೇಕು ಅಂತ ನಾನು ಹೇಳ್ತಿಲ್ಲ. ಶಿಕ್ಷಣವನ್ನು ಅಚ್ಚುಕಟ್ಟಾಗಿ ಕಲಿಯೋದಕ್ಕೆ ಈ ವೇದಿಕೆ. ನೀವು ಕೆಲವರಲ್ಲಿ ಒಂದು ತಪ್ಪು ಕಲ್ಪನೆ ಇದೆ, ನಾಟಕ, ರಂಗಕಲೆ, ನೃತ್ಯ ಕಲೆ, ಸಂಗೀತ ಕಲೆಗಳನ್ನು ಕಲಿತು ಬಿಟ್ರೆ ಮಕ್ಕಳು ಶೈಕ್ಷಣಿಕವಾಗಿ ವೀಕ್ ಆಗ್ತಾರೆ ಅಂತ. ಅದು ನಿಜಕ್ಕೂ ಸುಳ್ಳು. ಯಾಕೆಂದರೆ ನಾನು ಇರ್ಬೋದು, ನಾನು ಸರ್ಕಾರಿ ಶಾಲೆಯಲ್ಲಿ ಓದಿದೆ, ಫಸ್ಟ್ ಕ್ಲಾಸ್. ಆ್ಯಕ್ಚುಲಿ ಇಡೀ ಸ್ಕೂಲ್ಗೆ ಹೈಯೆಸ್ಟ್, ಗೌರ್ಮೆಂಟ್ ಹೈಸ್ಕೂಲ್ ದೊಡ್ಡಮದ್ರೆ ಯಡಿಯೂರು ಹತ್ರ, ಇಡೀ ಸ್ಕೂಲ್ಗೆ ಹೈಯೆಸ್ಟ್ ಇತ್ತು. ಆ ನಂತರ ನಾನು ರಂಗಕಲೆಗಳನ್ನು ಡಿಗ್ರಿ ಹಂತದಲ್ಲಿ ನಾನು ರಂಗಭೂಮಿಗೆ ಸೇರಿಕೊಂಡಾಗ, ಹವ್ಯಾಸಿಯಾಗಿ ಮತ್ತು ಕಾಲೇಜು ರಂಗೋತ್ಸವದ ಮುಖಾಂತರ ಸೇರಿಕೊಂಡಾಗ ನನ್ನ ಬೆಳವಣಿಗೆ ಕನ್ನಡನ ಎಷ್ಟು ಸ್ಪಷ್ಟವಾಗಿ ನಾನು ರಂಗಕಲೆಯಿಂದಲೇ ಕನ್ನಡ MA ಮಾಡೋಕ್ಕೆ ಸಾಧ್ಯ ಆಗಿದ್ದು. ಇವತ್ತು PhD ಪರ್ಫಾರ್ಮಿಂಗ್ ಆರ್ಟ್ಸ್ನಲ್ಲಿ ಮಾಡೋಕ್ಕೆ ಸಾಧ್ಯ ಆಗಿದ್ದು. ಉದಾಹರಣೆಗೆ ವೇದಿಕೆಯಲ್ಲಿ ಅರುಣ್ ಮಾನ್ವಿ ಅವರಿದ್ದಾರೆ, ಅವರು ಸಹ ಅಷ್ಟೇ ನೀನಾಸಂನ ಟ್ರೆಂಡ್ ಆಗಿ ಬಂದ್ರು ಶಿಕ್ಷಣವನ್ನು ಎಷ್ಟು ಚೆನ್ನಾಗಿ ಬಳಸ್ಕೊಂಡ್ರು. ರಂಗಕಲೆಯಲ್ಲಿ ಶಿಕ್ಷಣ ಇದೆ, ಎಲ್ಲರಿಗೂ ಅಷ್ಟೇ. ಮಕ್ಕಳುಗಳಿಗೆ ಒಂದು ಜ್ಞಾನ ಇರಲಿ, ಪೋಷಕರಿಗೆ ಒಂದು ಮಾಹಿತಿ ಇರಲಿ, ಮಕ್ಕಳಿಗೆ ಏನೇ ಆದರೂ ಶಿಕ್ಷಣದಲ್ಲಿ ಹೈಯರ್ ಎಜುಕೇಷನ್ಸ್ ಅಂತ ಪಡೆಯೋದು ಕೇವಲ MBA ಮಾಡಿದ್ರೆ ಅಷ್ಟೇ ಅಲ್ಲ, MSc MA ಮಾಡಿದ್ರೆ ಅಷ್ಟೇ ಅಲ್ಲ. ರಂಗಭೂಮಿಯಲ್ಲಾಗಲಿ, ಸಂಗೀತದಲ್ಲಿ, ಶಾಸ್ತ್ರೀಯ ನೃತ್ಯದಲ್ಲಾಗಲಿ ಅದರಲ್ಲೂ ಸಹ ಉನ್ನತ ಶಿಕ್ಷಣ ಅಂತ ಇದೆ. ಈಗ ಎಲ್ಲ ವಿಶ್ವವಿದ್ಯಾಲಯಗಳಲ್ಲಿ ಆಗ್ತಾ ಇದೆ. ಎಲ್ಲ ಡಿಗ್ರಿ ಕೋರ್ಸ್ಗಳಲ್ಲೂ ಸಹ ಆಪ್ಷನಲ್ ಸಬ್ಜೆಕ್ಟ್ ಆಗಿದೆ ಅಥವಾ ಓಪನ್ ಎಲೆಕ್ಟಿವ್ ಸಬ್ಜೆಕ್ಟ್ ಆಗಿದೆ. ಅದನ್ನು ಶಿಕ್ಷಣದ ಜೊತೆ ಬಳಸ್ಕೋಬೇಕು. ಆಗ ನಿಮ್ಮ ಮಕ್ಕಳ ಭವಿಷ್ಯ ಏನು, ಶಿಕ್ಷಣದ ಜೊತೆಗೆ ಇಂತಹ ಹವ್ಯಾಸಗಳನ್ನು, ಇಂತಹ ಒಂದು ವಿಶೇಷತ ಶಿಕ್ಷಣಗಳನ್ನು ಪಡ್ಕೊಂಡ್ರೆ
ಅವರು ನಿಜಕ್ಕೂ ಸಮಾಜದಲ್ಲಿ ಬದುಕ್ತಾರೆ. ಇವರೆಲ್ಲರೂ ಅಷ್ಟೇ, ಇವರೆಲ್ಲ ಡಿಗ್ರಿಗಳ ಜೊತೆಗೆ ಇವ್ರು ಕೆಲಸಕ್ಕೆ ಹೋದ್ರೆ ಇನ್ನೂ ಹೆಚ್ಚಾಗಿ ದುಡಿಬೋದು. ಇವ್ರ ಪ್ರೊಫೈಲ್ಗಳು ನಿಜಕ್ಕೂ ನಾನು ಅದಕ್ಕೆ ಹೇಳಿದೆ ನಾನು ಆರಂಭದಲ್ಲೇ, ಇವ್ರ ಮುಂದೆ ನನ್ನ ಪ್ರೊಫೈಲ್ ಚಿಕ್ಕದು. ಆದರೂ ಇವರ ಸೇವೆಗೆ ವಿನಯ್ ಅವರು ನಮ್ಮನ್ನ ಆಯ್ಕೆ ಮಾಡಿಕೊಂಡ್ರು. ಒಂದು ರಂಗಭೂಮಿಯಲ್ಲಿ ಸೇವೆ ಸಲ್ಲಿಸಿದ್ದಾರೆ, ಮತ್ತು ನಮ್ಮ ಆತ್ಮೀಯರು ಅಂತ ಹೇಳಿ. ಹಾಗಾಗಿ ಎಲ್ಲರೂ ಸಹ, ನಿಮ್ಮ ಮಕ್ಕಳು ಸಹ ಇದೇ ಥರ ಆಗ್ಬೋದು. ನಿಮ್ಮ ಮಕ್ಕಳು ಸಹ ಚಿಕ್ಕ ಜೊತೆಗೆ ಒಳ್ಳೆ ಜಾಬ್ ಸಿಕ್ಕಿದ್ರು ಸಹ ಇದೇ ರೀತಿ ಒಂದು ಸಾಧನೆಯನ್ನು ಮಾಡ್ಬೋದು ಅನ್ನೋದಕ್ಕೆ ಇವರು ಸ್ಫೂರ್ತಿಯಾಗಿರ್ತಾರೆ. ಅದಕ್ಕೆ ಅವರಿಗೆ ವೇದಿಕೆಯಲ್ಲಿ ನಾವು ಗೌರವವನ್ನು ಕೊಡಬೇಕು, ಮತ್ತು ಅಂಥವ್ರನ್ನ ಆದರ್ಶವಾಗಿ ತಗೋಬೇಕು ಅಂತ ಹೇಳ್ತಾ, ನಿಮ್ಮೆಲ್ಲರಿಗೂ ಸಹ ಮಕ್ಕಳ ಮೇಲೆ ನಿಮ್ಮ ಜವಾಬ್ದಾರಿಯಲ್ಲಿ ಆ ಮಕ್ಕಳಿಗೆ ಇರ್ತಕ್ಕಂಥ ಪ್ರತಿಭೆಗೆ ಅನುಗುಣವಾಗಿ ಅವರಿಗೆ ವೇದಿಕೆಗಳನ್ನು ಕಲ್ಪಿಸಿ ಅವರಿಗೆ ಉಜ್ವಲ ಭವಿಷ್ಯ ಆಗಲಿ, ನಿಮಗೂ ಒಳ್ಳೆಯ ಹೆಸರುಗಳನ್ನು ತರಲಿ ಅಂತ ಹೇಳ್ತಾ ನನ್ನ ಮಾತಿಗೆ ಒಂದು ಪೂರ್ಣ ವಿರಾಮವನ್ನು ನೀಡ್ತಿದ್ದೀನಿ. ಧನ್ಯವಾದಗಳು. ಹೆಚ್ಚು ನಾಟಕಗಳಲ್ಲಿ ಇವರು ಅಭಿನಯಿಸಿದ್ದಾರೆ. ಅದಲ್ಲದೆ ಬಾಲ ವಿಕಾಸ ಅಕಾಡೆಮಿ, ಕೃಷಿ ಮಹಾವಿದ್ಯಾಲಯ, ನಾಟಕ ಅಕಾಡೆಮಿ ಸೇರಿದಂತೆ ಹಲವಾರು ಸಂಘ ಸಂಸ್ಥೆಗಳಿಗೆ ಇವರು ತಮ್ಮ ಕಲೆ ಕೊಡುಗೆಯನ್ನು ನೀಡಿದ್ದಾರೆ. ಇಂತಹ ಮಹಾನ್ ವ್ಯಕ್ತಿ ನಮ್ಮ ಮಕ್ಕಳಿಗೆ ಟ್ರೈನ್ ಮಾಡೋದು, ನಿಮ್ಮ ಮಕ್ಕಳು ನಮಗೆಲ್ಲರಿಗೂ ಪುಣ್ಯನೇ. ಸೊ ಅವರು ಮಕ್ಕಳು ಟ್ರೈನ್ ಮಾಡಬೇಕಾದ್ರೆ ವಾಟ್ ಡಿಫಿಕಲ್ಟೀಸ್ ಆರ್ ವಾಟ್ ಸ್ಪೆಷಲ್ ಥಿಂಗ್ ಹಿ ಸಾ ಇನ್ ಯೋರ್ ಕಿಡ್ಸ್ ಅನ್ನೋದನ್ನು ಅವರು ಶೇರ್ ಮಾಡ್ಕೋಬೇಕಂತ ಕೇಳ್ಕೊತೀನಿ. ಹೀಗಿತ್ತು ಈ 20 ದಿನ ಶಿಬಿರ ಟೈಮ್ ನಿಮಗೆ ಹೆಂಗೆ ಸ್ಪೆಂಡ್ ಆಯಿತು, ಮಕ್ಕಳಿಗೆ ಏನು ಕಲ್ತ್ರಿ, ತಂದು ಮಕ್ಕಳಿಗೆ ಹೇಳ್ಕೊಟ್ಟಾಗ ಏನು ಎಕ್ಸ್ಪೀರಿಯನ್ಸ್ ಆಯಿತು ಅಂತ ಹೇಳಿ ಸರ್. ಎಲ್ಲರಿಗೂ ನಮಸ್ಕಾರ. ಮಕ್ಕಳು ತುಂಬ ಮುದ್ದಾಗಿ ತುಂಬ ಚೂಟಿಯಾಗಿದ್ದಾರೆ. ಮಕ್ಕಳು ನೋಡಿದ್ರೆ ನಮಗೆ ನಮ್ಮ ಫ್ಯಾಮಿಲಿ ಆಗಿರ್ಬೋದು, ನಮ್ಮ ಏನೇ ಕಷ್ಟ ಕಾರ್ಪಣ್ಯಗಿದ್ರೂ ಕೂಡ ಅದು ಮನಸ್ಕೊಡುತ್ತೆ. ಮಕ್ಕಳೊಟ್ಟಿಗೆ ನಾವು ಬೆರೆತು ಮಕ್ಕಳ ಶಿಬಿರ ತುಂಬ ವಿಶೇಷವಾಗಿ ಕೂಡಿತ್ತು. ಅದು ಮಲ್ಗಂಬ ಆಗಿರ್ಬೋದು, ಸ್ಟಿಕ್ ಫೈಟ್ ಆಗಿರ್ಬೋದು, ಹಾಗೆಯೇ ಬೇರೆ ರೀತಿ ಎಲ್ಲ ಡ್ಯಾನ್ಸ್ ಆಗಿರ್ಬೋದು, ಸಂಗೀತ ಆಗಿರ್ಬೋದು, ನಾಟಕ ಆಗಿರ್ಬೋದು, ಪ್ರತಿಯೊಂದು ನಾಟಕದಲ್ಲಿ ಎಲ್ಲ ಕಲಾ ಪ್ರಕಾರಗಳನ್ನು ಬಳಸಿಕೊಂಡು ಮಕ್ಕಳಿಗೆ ಯಾವುದು 5 ನಿಮಿಷ ಕೂಡ ಬಿಡುತ್ತಿರಲಿಲ್ಲ. ಅವರಿಗೆ ಮೈಂಡ್ ಒತ್ತಡ ಕೂಡ ಆಗ್ತಾ ಇರಲಿಲ್ಲ. ಎಲ್ಲ ಪ್ರಕಾರಗಳಲ್ಲಿ ಸಂಪೂರ್ಣವಾಗಿ ತೊಡಗಿಸ್ಕೊಳ್ಳಿಕ್ಕೆ, ಅವರು ತಮ್ಮ ಕಲೆಯನ್ನು, ಅವರ ಪ್ರತಿಭೆಯನ್ನು ತೋರಿಸ್ಕೊಳ್ಳೋಕ್ಕೆ ಒಂದು ವೇದಿಕೆಯಾಗಿ ಈ ಶಿಬಿರ ಇತ್ತು. ಹಾಗೆಯೇ ನಮ್ಮ ತಂಡದಲ್ಲಿ ರಸಗುಲ್ಲ ಅಂತ ತಂಡ, ಈ ಮಕ್ಕಳಲ್ಲಿ ನನಗೆ ತುಂಬ ಕಲೀಲಿಕ್ಕೆ ನನಗೆ ಇಷ್ಟ ಆಯಿತು. ಯಾಕಂದರೆ ನಾವು ಹಳ್ಳಿ ಪ್ರದೇಶಗಳಲ್ಲಿ ಬದುಕಿರೋರು. ನನ್ನ ಊರು ಮರಿಯಮ್ಮನಹಳ್ಳಿ, ಹಂಪಿ ಹತ್ರ ನನ್ನ ಊರು. ಈ ಮಕ್ಕಳೊಟ್ಟಿಗೆ ನಾನು ಅಂದರೆ ನಮ್ಮ ಭಾಗದಲ್ಲಿರ್ತಕ್ಕಂಥ ಮಕ್ಕಳು ಬೇರೆ, ಈ ಭಾಗದಲ್ಲಿರ್ತಕ್ಕಂಥ ಮಕ್ಕಳು ಬೇರೆ. ಆದರೆ ಎಷ್ಟು ಇನ್ನೋಸೆನ್ಸ್ ಅಂದರೆ ಇಲ್ಲಿಯ ಮಕ್ಕಳು ಏನು ಹೇಳಿದ್ರು ಇಲ್ಲ ಆಗಲ್ಲ ಅನ್ನೋದಿಲ್ಲ. ಏನಾದರೂ ಓಕೆ ಸರ್ ನಾನು ಮಾಡ್ತೀನಿ ಸರ್, ಅಲ್ಲ ನಿಮಗೆ ಕನ್ನಡ ಸ್ವಲ್ಪ ಟಫ್ ಆಗುತ್ತೆ, ನೀವು ಇಂಗ್ಲೀಷ್ ಇಲ್ಲ ಸರ್ ನಾನು ಕನ್ನಡ ಮಾತಾಡ್ತೀನಿ ಸರ್ ಕೊಡಿ ಅಂದರೆ ಏನೇ ಕೊಟ್ಟರು ಕೂಡ ಇಲ್ಲ ಅನ್ನಂಗಿಲ್ಲ, ನಾನು ಮಾಡ್ತೀನಿ. ಆ ಒಂದು ಮನೋಭಾವನೆ ಇದೆಯಲ್ಲ, ನಿಜಕ್ಕೂ ನನಗೆ ಆಶ್ಚರ್ಯ ಆಯಿತು. ಬೆಂಗಳೂರಲ್ಲಿ ಬೆಳೀತಕ್ಕಂಥ ಮಕ್ಕಳು, ಯಾಕಂದರೆ ಇಲ್ಲಿ ಹಾಗಿದೆ, ಡೈಲಿ ಓಡ್ತಾನೇ ಇರಬೇಕು ಅಂತ ಒಂದು ಜಗತ್ತಿನಲ್ಲಿ ಮಕ್ಕಳು ಕೂಡ ತಾಳ್ಮೆಯಿಂದ ಎಲ್ಲವನ್ನೂ ನಾನು ಮಾಡಬೇಕು, ಎಲ್ಲವನ್ನೂ ಕಲಿಬೇಕು, ಆ ಒಂದು ಮನೋಭಾವನೆ ನೀವು ಫ್ಯಾಮಿಲಿ ಕೊಟ್ಟಿದ್ದೀರಲ್ಲ, ಹಾಗಾಗಿ ನಿಮ್ಮ ಸಂಸ್ಕಾರನೂ ಕೂಡ ನಮಗೂ ಅರ್ಥ ಆಗುತ್ತೆ. ಮಕ್ಕಳ ಮೇಲೆ ನೀವು ಎಷ್ಟೊಂದು ಪ್ರೀತಿ ಇಟ್ಟಿದ್ದೀರಾ ಅನ್ನೋದು ಕೂಡ ಅದೆಲ್ಲ ನಿಮ್ಗೆ ತಿಳಿತು. ಹಾಗಾಗಿ ಈ ಒಂದು ನಗರದಲ್ಲಿ ನನಗೊಂದು ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥ ವಿನಯ್ಗೆ ಮತ್ತು ನಿಮ್ಮ ಮಕ್ಕಳಿಗೆ ನಾನೆಲ್ಲರಿಗೂ ಧನ್ಯವಾದ ಹೇಳ್ತೀನಿ. ನಮಸ್ಕಾರ. ನನಗೇನು ಕಷ್ಟ ಆಗಲಿಲ್ಲ. ಮಂಜಪ್ಪ ಸರ್ ಅವರು ಸರ್ದಾರ್ ಸರ್ಗೆ ಸನ್ಮಾನ ಮಾಡಬೇಕಂತ ಕೇಳ್ಕೊತೀನಿ. ಸರ್ದಾರ್ ಸರ್ ಅವರು ಬಳ್ಳಾರಿಯಿಂದ ಬಂದಿದ್ದಾರೆ. ಆ್ಯಕ್ಚುಲಿ ಭಾಳ ತುಂಬ ಅದ್ಭುತವಾದಂಥ ನಿರ್ದೇಶಕರು. ನಾಟಕಗಳಲ್ಲಿ ನೀವು ಆಲ್ಮೋಸ್ಟ್ ಅವರ ಹೆಸರುಗಳನ್ನು ಕೇಳ್ತಾ ಇರ್ತೀರ ಪೇಪರ್ಗಳಲ್ಲಿ. ಅವರು ನಮ್ಮ ಜೊತೆಗೆ ಇದ್ದು ನಮ್ಮ ಮಕ್ಕಳಿಗೆ ಟ್ರೈನ್ ಮಾಡಿದ್ದಾರೆ. ಬಹಳ ನನಗೆ ಖುಷಿ ಆಗುತ್ತೆ. ಅಷ್ಟು ದೂರದಿಂದ ಇಂಥ ನಮ್ಮ ಒಳ್ಳೆ ಡೈರೆಕ್ಟರ್ನ ಕರೆಸಿ ನಾವು ಇದನ್ನು ಹೇಳ್ತಾ ಇದ್ದೀವಿ ಅಂತ. ಹಾಗೆ ಅವರು ಕೂಡ ಅವರ ನಾಟಕದಲ್ಲಿ ಒಂದು ಅದ್ಭುತವಾದಂಥ ಒಂದು ಮೆಸೇಜ್ ಇರುವಂಥ ನಾಟಕವನ್ನು ಮಾಡಿಸಿದ್ದಾರೆ. ಥ್ಯಾಂಕ್ ಯು ಸೋ ಮಚ್ ಸರ್ ಅಂತ ಹೇಳ್ತಿದ್ದೀನಿ. ವಿಭಾ ನಿಧಿ ಶಿವಮ್ ಅವರು, ಇವರು ಬೆಂಗಳೂರಿನವರಾಗಿದ್ದು ನೀನಾಸಂ ಖಂಡಿತ ಶರತ್
ಇವರು ಅಷ್ಟೇ ಬಹಳ ಅದ್ಭುತವಾದಂಥ ಗಾಯಕರು ಆ್ಯಂಡ್ ನಟರು ಕೂಡ. ಹಾಗಾಗಿ ಇವರು ನಮ್ಮ ಜೊತೆಗಿದ್ದಾರೆ. ಇವರು ಕೂಡ ನೀನಾಸಂ ಪಾಸ್ಟ್ ಔಟ್. 2013ರಿಂದಲೇ ಇವರು ನೀನಾಸಂನಲ್ಲಿ ರಂಗ ಶಿಕ್ಷಣ ಪಡೆದು ಸುಮಾರು ನಾಟಕಗಳಲ್ಲಿ ಅವರ ಕೊಡುಗೆಯನ್ನು ನೀಡಿದ್ದಾರೆ. ನಿರ್ದೇಶನ ಕೂಡ ಮಾಡಿದ್ದಾರೆ. ಅನೇಕ ರಂಗ ತಂಡಗಳಿಗೆ ನಿರ್ದೇಶಕರಾಗಿ, ನಟರಾಗಿ, ಸಂಗೀತ ನಿರ್ದೇಶಕರಾಗಿ ಕೆಲಸ ಮಾಡಿದ್ದಾರೆ. ಕಿರುತೆರೆ, ಹಿರಿತೆರೆ ಎಲ್ಲ ಭಾಷೆಗಳಲ್ಲೂ ಅವರು ನಟನೆ ಮಾಡಿದ್ದಾರೆ. ಇವರು ನಮ್ಮ ಟೀಮಲ್ಲಿ ಇದ್ದಿದ್ದು ಆ್ಯಕ್ಚುಲಿ ದೊಡ್ಡ, ಇವ್ರನ್ನ ನೀವು ನೋಡಿರ್ಬೋದು, ಮೂವೀಸಲ್ಲೆಲ್ಲ ಆ್ಯಕ್ಟ್ ಮಾಡಿದ್ದಾರೆ. ಇವ್ರದ್ದು ರೀಸೆಂಟಾಗೂ ಒಂದು ಕಿರುಚಿತ್ರ ಬಂದಿದೆ. ಇವ್ರಿಗೆ ಸನ್ಮಾನ ಮಾಡಬೇಕ ಕೇಳ್ಕೊತೀನಿ. ನಿರ್ದೇಶಕರಾಗಿ ಅವರು ತಮ್ಮ ಕಾರ್ಯ ಸಲ್ಲಿಸಿದ್ದಾರೆ. ಥ್ಯಾಂಕ್ ಯು ಸೋ ಮಚ್ ಅರುಣ್ ಸರ್. 3 ವರ್ಷಗಳು ಸತತವಾಗಿ ಮಕ್ಕಳ ಬಂದು ಮಕ್ಕಳಿಗೆ ಬಹಳ ಸಮಾಧಾನವಾಗಿ ಪೇಷನ್ಸ್ ಇಟ್ಕೊಂಡು ಪಾಠ ಮಾಡಿರೋದಕ್ಕಾಗಿ. ಇವರೆಲ್ಲರಿಗೂ ನಾಟಕ ಬಹಳ ವಿಭಿನ್ನವಾಗಿದೆ. ಒಬ್ಬೊಬ್ರದ್ದು ದೇರ್ ಇಸ್ ನೋ ಮ್ಯಾಚ್. ಈ ನಾಟಕ ಬೇರೆ ಅಂದರೆ ಇನ್ನೊಂದು ನಾಟಕ ಬೇರೆ ಕಥೆನೇ ಇದೆ. ಸೊ ದೇರ್ ಇಸ್ ನೋ ಈಕ್ವಾಲಿಟಿನೇ ಇಲ್ಲ. ಎಲ್ಲರೂ ಒಂದೊಂದು ಥರ ತಕ್ಕಡಿಗೆ ಹಾಕಿದ್ರೆ ಎಲ್ಲರೂ ಮೇಲೆ ಬರ್ತಾರೆ. ಇವರು ಕೂಡ ನಮ್ಮ ಧಾರವಾಡದಿಂದ ಬಂದಿರುವಂತಹ ನಿರ್ದೇಶಕರು. ನೋಡಿ, ಪ್ರತಿಯೊಬ್ಬರು ತುಂಬ ದೂರದಿಂದ ಬಂದು ನಮಗೆ ಇಲ್ಲಿ ನಾಟಕವನ್ನು ಹೇಳ್ಕೊಡ್ತಾ ಇದ್ದಾರೆ. ಅರುಣ್ ಮಾನ್ವಿ ಸರ್ ಅವರು ಆಗಿರ್ಬೋದು, ಅವರು ಕೂಡ ಬೇರೆ ಊರಿನಿಂದ ಇದ್ದು ಇಲ್ಲಿ ಬೆಂಗಳೂರಿನಲ್ಲಿ ವಿದ್ಯಾಭ್ಯಾಸ ಮಾಡ್ತಾ ಇದ್ದಾರೆ. ಶೋಧನ್ ಬಸ್ರೂರು ಅವರು ಕುಂದಾಪುರ ಆ ಕಡೆ ಮೂಲತಃ ಅವರು ಕೆಲಸ ಮಾಡ್ತಿದ್ದವರು. ಅವರು ಕೂಡ ನಮ್ಮ ಜೊತೆಗಿದ್ದು ತುಂಬ ಹಲವಾರು ನಾಟಕಗಳಿಗೆ ಸಂಗೀತ ನಿರ್ದೇಶನವನ್ನು ಮಾಡಿದ್ದಾರೆ. ಗಾಯಕರು ಮತ್ತು ಎಲ್ಲ ರೀತಿಯಾದಂಥ ವಾದ್ಯಗಳನ್ನು ನುಡಿಸುವಂಥವರು. ಥ್ಯಾಂಕ್ ಯು ಸೋ ಮಚ್ ಸರ್, ನೀವು ನಮ್ಮ ಜೊತೆಗಿದ್ದಕ್ಕೆ. ಥ್ಯಾಂಕ್ ಯು ಸೋ ಮಚ್. ಬೆಳಿಗ್ಗೆ ಬಂದ ತಕ್ಷಣ ಮಕ್ಕಳದ್ದು ಒಂದು ಅಸೆಂಬ್ಲಿ ಆಗುತ್ತೆ. ಯಾಕಂದರೆ ರಂಗಭೂಮಿನಲ್ಲಿ ಒಂದು ರಂಗಮಂದಿರ ಕಟ್ಟಿದ್ದಾರೆ. ಅದಾಗಬೇಕು, ಪ್ರತಿಯೊಂದು ಶಾಲೆಯಲ್ಲಿ ರಂಗಮಂದಿರಗಳು ಆಗಬೇಕು ಅನ್ನೋದು ನನ್ನ ಬಯಕೆ, ಕೋರಿಕೆ. ಯಾಕಂತ ಹೇಳಿದ್ರೆ ಆ ರಂಗಮಂದಿರ ಅನ್ನೋದು ಏನು ಇದೆಯಲ್ಲ, ಆ ವೇದಿಕೆ ಇದೆಯಲ್ಲ, ಮಕ್ಕಳು ಶಾಲೆಯಲ್ಲಿ ಪಾಠ ಕೇಳ್ತಾರೆ, ಹೋಗ್ತಾರೆ. ಆದರೆ ಈ ವೇದಿಕೆಯಲ್ಲಿ ಕಾಣಿಸ್ಕೊಳ್ಳೋದು ಇದೆಯಲ್ಲ, ಅವರಿಗೆ ಜಗತ್ತಿನಲ್ಲಿ ಹೊರಗಡೆ ಬೆಳೆಯೋದಕ್ಕೆ, ನಿಂತ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತಂತ ನಾನು ಭಾವಿಸ್ತೀನಿ. ಅಂಥ ಒಂದು ರಂಗಮಂದಿರದಲ್ಲಿ ಕಟ್ಟಿ ರಂಗಭೂಮಿ ಬಗ್ಗೆ ಅವರು ಇಷ್ಟೊಂದು ಕಾಳಜಿ ಇಟ್ಟುಕೊಂಡು ಪ್ರತಿ ವರ್ಷ ಒಂದು ಮಕ್ಕಳ ಬೇಸಿಗೆ ಶಿಬಿರ ಮಾಡ್ತಾ ಇರೋದು ನನಗೆ ತುಂಬ ಸಂತೋಷ. ಇದೇ ರೀತಿ ಎಲ್ಲ ಶಾಲೆಗಳಲ್ಲಾಗಲಿ ಏನು ಶಿಕ್ಷಣಕ್ಕೆ ಅವರು ಮಹತ್ವ ಕೊಡ್ತಿದ್ದಾರೆ, ಅದರ ಜೊತೆಯಲ್ಲಿ ಸಾಂಸ್ಕೃತಿಕ ಕ್ಷೇತ್ರಕ್ಕೂ ಮಹತ್ವ ಕೊಡಲಿ ಎಲ್ಲ ಶಾಲೆಗಳು ಅಂತ ವಿನಂತಿಸ್ಕೊಳ್ತೀನಿ. ಮತ್ತೊಂದು ನಾನು ತಂದೆ ತಾಯಿಗಳಲ್ಲಿ ಒಂದು ವಿನಂತಿ, ನಾವೇನೇ ಕಲಿಬೇಕಾದರೂ ಒಂದು ಭಯ ಇರಬೇಕಿಲ್ಲ, ಭಕ್ತಿ ಇರಬೇಕು. ನಾವು ಇತ್ತೀಚಿನ ದಿನಗಳಲ್ಲಿ ಮಕ್ಕಳನ್ನು ತುಂಬ ಮುದ್ದಾಗಿ ಬೆಳೆಸ್ತೀವಿ. ಯಾಕಂದರೆ ಒಂದೊಂದು 2 ಇರುತ್ತೆ. ಈಗಂತೂ ಬಿಡಿ, ಒಂದೇ ಹೆಚ್ಚು ಅಂತ ಅನ್ಕೊಳ್ತೀವಿ, 2 ಇಲ್ಲ. ಒಂದೇ ಇರೋದ್ರಿಂದ ತುಂಬ ಮುದ್ದು ಮಾಡ್ತೀವಿ. ಆಮೇಲೆ ನಾವಿಲ್ಲಿ ಬಂದಿರೋದು ನಿರ್ದೇಶಕರು ರಾಯಚೂರು, ಬಳ್ಳಾರಿ, ಗುಲ್ಬರ್ಗ. ನಮ್ಮ ಭಾಷೆ, ಅಲ್ಲಿನ ನಮ್ಮ ನಡೆ ನುಡಿಗಳೆಲ್ಲವೂ ಬೇರೆ ಇರ್ತದೆ. ಬಟ್ ರಂಗಭೂಮಿಗೆ ಬಂದಾಗ ನಾವೆಲ್ಲವನ್ನೂ ಕಲಿತೀವಿ. ನಮ್ಮ ಎದುರುಗಡೆ ಯಾರು ಸಿಕ್ಕಿದ್ರು, ಅವ್ರು ಎಲ್ಲಿಯವರೇ ಆದರೂ ಕೂಡ ಅವ್ರ ಜೊತೆ ನಾವು ಹೇಗೆ ಒಂದು ವ್ಯವಹಾರ ಮಾಡಬೇಕು, ಅಥವಾ ಅವ್ರ ಜೊತೆ ನಾವು ಹೇಗೆ ಸಂಭಾಷಣೆ ಮಾಡಬೇಕು, ಅವ್ರ ಜೊತೆ ನಾವು ಹೇಗೆ ಬೆರ್ತ್ಕೊಳ್ಬೇಕು ಅನ್ನೋದು ನಮಗೆ ಅದು ರಂಗಭೂಮಿ ಕಲಿಸ್ಕೊಟ್ಟಿರ್ತದೆ. ನಾನು ಅದೇ ಏನು ಹೇಳೋದು ಅಂತ ಹೇಳಿದ್ರೆ, ಮಕ್ಕಳು ತುಂಬ ಶಾರ್ಪ್ ಇದ್ದಾರೆ. ಎಷ್ಟೋ ವಿಷಯಗಳಲ್ಲಿ ನಾವು ಹೇಳ್ಕೊಡೋಕ್ಕಿಂತ ಮುಂಚೆ ಅವರೇ ನಮ್ಗೆ ಹೇಳ್ತಿರ್ತಾರೆ. ತುಂಬ ಬುದ್ಧಿವಂತರು, ಅದ್ರ ಬಗ್ಗೆ ನಮ್ಗೆ ಖುಷಿ ಇದೆ. ನಾನು ಮಾಡಿಸಿದ ನಾಟಕ ನಾನು ಯಾವಾಗಲೂ ಸ್ಕ್ರಿಪ್ಟ್ ಕೊಡ್ತಾ ಇದ್ದೆ ಮಕ್ಕಳಿಗೆ. ಈ ಥರ ನಾನು ಸ್ಕ್ರಿಪ್ಟೇ ಕೊಟ್ಟಿಲ್ಲ. ಇಡೀ ಸ್ಕ್ರಿಪ್ಟ್ನ ನಾಟಕದ ಡೈಲಾಗ್ಗಳನ್ನು ಅವ್ರು ಹೇಳ್ತಾರೆ. ಅಷ್ಟು ಮೆಮೊರಿ ಪವರ್ ಇದೆ, ಶಾರ್ಪ್ ಆಗಿದ್ದಾರೆ. ಆದರೆ ಒಂಚೂರು ಅವರಿಗೆ ಆದರೆ ನೀವು ತುಂಬ ಮುದ್ದು ಮಾಡಿರ್ತೀರಿ, ನಾವು ಒಂಚೂರು ಗದರಿದಾಗ ಬೇಜಾರಾಗ್ತಾರೆ, ಅಥವಾ ಬೈದಾಗ ಮಕ್ಕಳು ಸಡನ್ ಇದಾಗ್ಬಿಡ್ತಾರೆ. ಅದು ಇದ್ದಿನ ಒಂದು ಶಿಕ್ಷಣದ ಇದಾಗಿರೋದು ಅದೊಂಚೂರು ಆಗಬೇಕು ಅನ್ನೋದು ನನ್ನ ಒಂದು ರಿಕ್ವೆಸ್ಟ್. ಆಮೇಲೆ ಪೇರೆಂಟ್ಸ್ಗಳಿಗೂ ನಾನೊಂದು ರಿಕ್ವೆಸ್ಟ್ ಅದೇ, ಮಕ್ಕಳು ಏನಾದರೂ ಹೇಳಿದಾಗ, ಸರ್ ಬೈದರು, ಸರ್ ಹೊಡೆದ್ರು ಅಂತಂದಾಗ ನೀವು ತಕ್ಷಣಕ್ಕೆ ಅದನ್ನು ರಿಸೀವ್ ಮಾಡ್ಕೊಳ್ಳೋದು ಇದೆಯಲ್ಲ ಬೇರೆ ಥರ. ಈಗ ನಮಗೂ ಮಕ್ಕಳಿರುತ್ತೆ ಅಲ್ವಾ, ನಮ್ಗೆ ಆ ಮಕ್ಕಳನ್ನು ತುಂಬ ಇಷ್ಟ, ತುಂಬ ಮುದ್ದು ಮಾಡ್ತೀವಿ. ಆಮೇಲೆ ಇಲ್ಲಿ ಬೆಂಗಳೂರು ಮಕ್ಕಳು ಬಿಡಿ ತುಂಬ ಮುದ್ದಾಗಿರ್ತಾರೆ ಮಕ್ಕಳು, ಭಾಳ ನೀಟಾಗಿರ್ತಾರೆ, ಡಿಸಿಪ್ಲಿನ್ ಆಗಿರ್ತಾರೆ. ನಮ್ಮಲ್ಲಿ ನೋಡಬೇಕು, ಸಿಂಪ್ಲಸ್ ಹೊರಿಸ್ಕೊಂಡು ಹಂಗೆ ಹೇಳ್ಕೊಂಡು ಇರ್ತಾರೆ ಅಲ್ವಾ, ಅದು ಖುಷಿ ಆಗುತ್ತೆ. ಆದರೆ ಆ ಗದರಿದ ಕೂಡಲೇ ಮಗು ಅದು ಆಗೋದಿದೆಯಲ್ಲ, ಧೈರ್ಯವಾಗಿರಬೇಕು, ಆರಾಮಾಗಿರಬೇಕು. ಆಮೇಲೆ ಮಕ್ಕಳು ತಂದೆ ತಾಯಿಗೆ ಒಂದು ಹೇಳಿದಾಗ ಅದು ಏನಾಯಿತು ಅಂತ ಕೇಳಿಕೊಂಡು ಅವರು ಕೂಡ ಅದನ್ನು ಸಮಾಧಾನವಾಗಿ ಹೇಳೋದು ಒಳ್ಳೆಯದು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಹಂಗಾದಾಗ ಮಕ್ಕಳಿಂದ ಹೆಚ್ಚಿಗೆ ಕಲಿಯೋಕ್ಕೆ ಸಾಧ್ಯ ಅಂತ ಹೇಳ್ತಾ, ರಂಗಭೂಮಿ ಇನ್ನೂ ಹೆಚ್ಚೆಚ್ಚು ಎಲ್ಲ ಶಾಲೆಗಳಲ್ಲಿ ಬೆಳೀಲಿ, ನಿಮ್ಮ ಮಕ್ಕಳಿಗೆ ರಂಗಭೂಮಿಯಲ್ಲಿ ಕಳಿಸಿ ಅಂತ ಕೇಳ್ಕೊಳ್ತಾ ನಾನು ಮಾತು ಮುಗಿಸ್ತೀನಿ. ಥ್ಯಾಂಕ್ ಯು. ಇವಾಗಿನ ನೀವೇ ನೋಡ್ತಿದ್ದೀರಾ, ಫ್ಯೂಚರ್ ಜನರೇಷನ್ ಹೆಂಗಾಗ್ತಿದೆ ಅಂದರೆ 25ನೇ ವರ್ಷಕ್ಕೆ ಸೂಸೈಡ್ ಮಾಡ್ಕೋತಾರೆ ಮಕ್ಕಳು, ಏನೇನೋ ಆಗ್ತಾ ಇದೆ. ಇವಾಗಿಂದ ಟೀಚರ್ಸ್ ಆಗಲಿ ಪೇರೆಂಟ್ಸ್ ಆಗಲಿ ಎಲ್ಲಿ ಸ್ಟ್ರಿಕ್ಟ್ ಆಗಬೇಕು,
ಎಲ್ಲಿ ಏನು ಮಾಡಬೇಕು ಅದನ್ನು ಖಂಡಿತವಾಗ್ಲೂ ನಾವು ಮಾಡಲೇಬೇಕಾಗುತ್ತೆ. ನಾವು ಇವಾಗಲೇ ಮಕ್ಕಳನ್ನ ತಿದ್ದಿದ್ರೆ ಮುಂದೆ ಮಕ್ಕಳಿಗೆ ಧೈರ್ಯ ಇರುತ್ತೆ ಲೈಫ್ನ ಹೆಂಗೆ ಲೀಡ್ ಮಾಡಬೇಕು ಅಂತ. ಅವ್ರು ಫೇಲಿಯರ್ ಆದ್ರೂ ಆ ಫೇಲಿಯರ್ನೇ ಅವರು ಅದನ್ನು ಸ್ಟೆಪಿಂಗ್ ಸ್ಟೋನ್ ಆಗಿ ತಗೋತಾರೆ. ಸೊ ವಿ ಟೀಚರ್ಸ್ ಆ್ಯಂಡ್ ಯು ಪೇರೆಂಟ್ಸ್ ಶುಡ್ ಹೆಲ್ಪ್ ಯುವರ್ ಕಿಡ್ಸ್ ಗ್ರೋ ಇನ್ ದಟ್ ವೇ ಅಂತ ಅವ್ರು ಹೇಳಿದ್ದಾರೆ. ಆ ಧೈರ್ಯ ಅನ್ನೋದು ನಾವು ಇವಾಗಲೇ ಮಕ್ಕಳಿಗೆ ಕೊಡಬೇಕು. ಸೊ ಥ್ಯಾಂಕ್ ಯು ಸೋ ಮಚ್ ಸರ್ ಫಾರ್ ಆಲ್ ಯುವರ್ ವಂಡರ್ಫುಲ್ ವರ್ಕ್ಸ್. ಹಾಗೆ ಚಿತ್ರಕೂಟ ಶಾಲೆ ಬಗ್ಗೆ ಹೇಳಲೇಬೇಕು. ಇದು 3ನೇ ವರ್ಷ ಈ ಸಮ್ಮರ್ ಕ್ಯಾಂಪ್ ನಾವೀಗ ಮಾಡ್ತಾ ಇರೋದು. ಚಿತ್ರಕೂಟ ಶಾಲೆ ಬರೀ ಸಮ್ಮರ್ ಕ್ಯಾಂಪ್ ಅಂತಲೇ ಅಲ್ಲ, ನೀವೇ ನೋಡಬಹುದು ಅನೇಕ ಪೇರೆಂಟ್ಸು ಅವ್ರ ಮಕ್ಕಳನ್ನ ಚಿತ್ರಕೂಟ ಶಾಲೆಗೆ ಸೇರಿಸಿದ್ದಾರೆ. ಒಂದು ನಾವೇನಾದರೂ ವಿಚಾರ ಹೇಳಿದ್ರೆ ಈ ಥರ ಮಾಡಬೇಕು ಅಂತ ಫಾರ್ ಪರ್ಫಾರ್ಮಿಂಗ್ ಆರ್ಟ್ಸ್ ಎವ್ರಿ ಟೈಮ್ ದೇ ಆರ್ ಓಪನ್ ಹಾರ್ಟೆಡ್. ಬಂದು ನೀವೇನೇ ಮಾಡಿ ನಾವು ಸ್ಟೇಜ್ ಕೊಡ್ತೀವಿ, ಇನ್ನೇನಾದರೂ ಸಹಾಯ ಬೇಕಾ ನಾವು ಮಾಡ್ತೀವಿ ಅಂತ ಮುಂದೆ ಬರುತ್ತೆ ಚಿತ್ರಕೂಟ ಶಾಲೆ. ಹಾಗಾಗಿ ಚಿತ್ರಕೂಟ ಶಾಲೆಗೆ ಹಾಗೂ ಸಂಸ್ಥಾಪಕರಿಗೆ, ಫೌಂಡರ್ಗೆ ಎಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು. ಈ ಪ್ರತಿದಿನ ಶಿಬಿರದ ಟೈಮಲ್ಲಿ ನಮಗೆ ಏನೇ ಸಹಾಯ ಬೇಕು ಮಾಡಿಕೊಡೋದಕ್ಕೆ ಚಿತ್ರಕೂಟ ಶಾಲೆ ಹಾಗೂ ಸಿಬ್ಬಂದಿ ವರ್ಗದವರಿಗೆಲ್ಲರಿಗೂ ನಮ್ಮ ಧನ್ಯವಾದಗಳು. ಬಹಳ ಪೇಷನ್ಸ್ ಇಂದ ಇದ್ದು ಮಕ್ಕಳು ಪ್ರತಿದಿನ ಅವನು ಇದು ಮಾಡ್ದ, ಇವನು ಅದು ಮಾಡ್ದ, ನನ್ನ ಅದನ್ನು ಕಿತ್ಕೊಂಡ್ಬಿಟ್ಟಿದ್ದಾನೆ, ಇವನು ಅದನ್ನು ಅರ್ಧ ಹಾಕ್ಬಿಟ್ಟಿದ್ದಾನೆ, ಬಹಳ 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 ಕಂಪ್ಲೇಂಟ್ಸ್ಗಳು ಇದ್ವು. ಅದೇ ಚಂದ ಅಂತ ಅನಿಸುತ್ತೆ ನನಗೂ ಕೂಡ. ತುಂಬ ಎಂಜಾಯ್ ಮಾಡಿದ್ದೀವಿ. ತುಂಬ ಅವರು ನಮಗೆ ಹೇಳ್ಕೊಟ್ಟಿದ್ದಾರೆ, ನಾವು ಅವ್ರಿಗೆ ಹೇಳ್ಕೊಟ್ಟಿದ್ವಿ. ಆ್ಯಂಡ್ ನಾವು ಮಕ್ಕಳನ್ನ ಅಷ್ಟೇ ಜಾಗೃತೆಯಿಂದ ನೋಡ್ಕೊಂಡಿದ್ದೀವಿ. ತುಂಬಾ ಈ ಶಾಲೆಯ ವಾತಾವರಣ ಬೇರೆ, ನಮ್ಮ ಕ್ಯಾಂಪಿನ ವಾತಾವರಣ ಬೇರೆ. ಕಾರಣ ಏನು ಅಂತಂದರೆ ಶಾಲೆಯಲ್ಲಿ ಬೌಂಡ್ರೀಸ್ ರೆಡಿ ಆಗೋಗಿರುತ್ತದೆ. ನೀವು ಎಂಟ್ರಿ ಆಗ್ತಿದ್ದಕ್ಕೆ ಬೌಂಡ್ರಿ ಇಷ್ಟೇ ಅಂತ ಇರುತ್ತೆ, ಇಲ್ಲಿ ಬೌಂಡ್ರಿನೇ ಇಲ್ಲ. ಕಾರಣ ಅಂತಂದರೆ ಎಲ್ಲ ಇದನ್ನು ಕೂಡ ಆಟ ಆಡಿಸ್ತಾ ಇರ್ತೀವಿ, ಇನ್ನೊಂದೆಲ್ಲ ಮಾಡ್ತಾ ಇದ್ದೀವಿ. ನಿಮ್ಗೆ ಏನು ಅನ್ಸುತ್ತೋ ನೀವು ಮಾಡ್ರೋ, ನಿಮ್ಗೆ ಏನು ಬೇಕು ಹೇಳ್ರೋ, ನಾನು ಕೊಡ್ತೀನಿ, ನೀವು ಮಾಡ್ರೋ ಅಂತಲೇ ನಾವು ಹೇಳ್ತಾ ಹೋಗ್ತಿರ್ತೀವಿ. ಹಾಗಾಗಿ ಇಲ್ಲಿ ಕೈಗೆ ಯಾರು ಸಿಗೋದೇ ಇಲ್ಲ. ಈ ಒಂಥರ ಕಪ್ಪೆಗಳಿದ್ದಾಗ ಇಲ್ಲಿ ಇಲ್ಲ ಅಲ್ಲೊಂದು ಹಿಡ್ಕೊಂಡ್ಬಂದ್ರೆ ಇಲ್ಲೊಂದು 4 ಆ ಕಡೆ ಹೋಗ್ಬಿಟ್ಟಿರುತ್ತೆ, ಈ ಕಡೆ ಇಲ್ಲಿ ಬಂದರೆ ಇಲ್ಲೊಂದೆಲ್ಲ ಹೋಗ್ಬಿಟ್ಟಿರುತ್ತೆ. ಹಾಗಾಗಿ ಬಹಳ ಬಹಳ ನಾವು ಮಕ್ಕಳನ್ನ ಅವ್ರಿಗೆ ತೊಂದರೆ ಆಗ್ತಾ ಇರೋ ರೀತಿಯಲ್ಲಿ ಆದಷ್ಟು ನಾವು ಅವ್ರಿಗೆ ಮೃದುವಾಗಿ ನೋಡ್ಕೊಂಡಿದ್ದೀವಿ. ನಾನು ಅದನ್ನ ಹೇಳಬಲ್ಲೆ. ಇನ್ನು ನಮ್ಮ ನಿರ್ದೇಶಕರು ಕೂಡ ಅಷ್ಟೇ ತುಂಬ ಚೆನ್ನಾಗಿ ಅವ್ರಿಗೆ ಟ್ರೈನ್ ಮಾಡಿದ್ದಾರೆ. ಆ್ಯಂಡ್ ಮಲ್ಲಗಂಬ ಟೀಚರ್ ಮತ್ತು ಅವ್ರದ್ದು ಮಧ್ಯಾಹ್ನ ಅವ್ರದ್ದೊಂದು ಸಮಾರಂಭ ಇದೆ, ಅವ್ರಿಗೂ ಕೂಡ ಒಂದು ಸನ್ಮಾನ ಮಾಡೋದಿದೆ. ಅವ್ರನ್ನೂ ಕೂಡ ವೇದಿಕೆ ಮೇಲೆ ಕರಿತೀವಿ ನಾವು. ಈಗ ಮಕ್ಕಳು ರೆಡಿಯಾಗಿದ್ದಾರೆ. ಒಂದು ಹಾಡು ನಮ್ಮ ಸಂಗೀತ ನಿರ್ದೇಶಕರಿಂದ